ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ಕ್ಷಮೆ ಇರಲಿ ಅಂತಲೇ ನಾನು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ಏಕೆ ಅಂದರೆ ವಿಡಿಯೋ ಶೇರ್ ಮಾಡೋದು ತುಂಬಾ ಲೇಟ್ ಆಯಿತು. ನಾನು ಹೇಳಿದ್ದೆ, ನಾನು ಜೀನಿ ಸ್ಲಿಮ್ ಕುಡಿಯೋದನ್ನು ಸ್ಟಾಪ್ ಮಾಡಿದ್ದೀನಿ. ಮನೆಯಲ್ಲೇ ಒಂದು ಪೌಡರ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ 10 ದಿನ ಆದಮೇಲೆ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಅಂದರೆ ರಿಸಲ್ಟ್ ಏನು ಬಂತು, ಕಡಿಮೆ ಆಯಿತೋ ವೆಯ್ಟು ಅಥವಾ ಅಷ್ಟೇ ಇದೆಯೋ ಏನು ಅನ್ನೋದು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಮಾಡೋದಕ್ಕಾಗಲಿಲ್ಲ. ಆಗಿಬಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ನೋಡಿ, ಇಷ್ಟಿದೆ ಈ ಪೌಡರ್. ನಾನು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪೌಡರು ಇಷ್ಟಿದೆ. ಆಲ್ರೆಡಿ ಖಾಲಿ ಆಗೋದಕ್ಕೆ ಬಂದಿದೆ. ನಾನು ಮತ್ತೆ ಮಾಡ್ಕೋಬೇಕು. ಮತ್ತೆ ಮಾಡ್ಕೊಳ್ತೀನಿ ನಾನು. ಇದೊಂದು ಡಬ್ಬಿ ಫುಲ್ ಆಗಿಬಿಟ್ಟು ಇನ್ನೊಂದು ಕಾಲು ಭಾಗ ಆಗಿತ್ತು ನಾನು ಮನೆಯಲ್ಲಿ ಮಾಡಿರುವಂಥ ಈ ಒಂದು ಮಾಲ್ಟ್ ಪೌಡರು. ಒಂದು 26 ರೀತಿಯಿಂದ ಕಾಳುಗಳು ಮನೆಯಲ್ಲಿರುವಂಥದ್ದನ್ನೆಲ್ಲನೂ ಸಹ, ಕಾಳುಗಳು ಬೇಳೆಗಳನ್ನು ಎಲ್ಲನೂ ಸಹ ಮನೆಯಲ್ಲೇ ಅದನ್ನೆಲ್ಲನೂ ಸಹ ಹುರಿದು ಪೌಡರ್ನ ಮಾಡಿಕೊಂಡು ಮಿಕ್ಸಿಯಲ್ಲಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಜೀನಿ ಸ್ಲಿಮ್ಮನ್ನು ಕುಡಿದೆ ಅಷ್ಟೇ ನಾನು. ಜೀನಿ ಸ್ಲಿಮ್ ಕುಡಿಯೋವಾಗಲೂ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು ನನಗೆ. ಆಮೇಲೆ ಜೀನಿ ಸ್ಲಿಮ್ ಕುಡಿಯೋದ್ರಿಂದ ತುಂಬಾ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಅದರಿಂದ ನನಗೂ ಅಷ್ಟೇ ಫಸ್ಟು ಕಾಲುಗಳೆಲ್ಲ ನೋವು ಬರ್ತಾಯಿದ್ವು. ಆಮೇಲೆ ಸುಸ್ತಾಗ್ತಾಯಿತ್ತು. ಜೀನಿ ಸ್ಲಿಮ್ ಕುಡಿಯೋವಾಗ ಅದೆಲ್ಲನೂ ಸಹ ಕಡಿಮೆ ಆಯಿತು. ಆಮೇಲೆ ವೆಯ್ಟು ಸಹ ಅಷ್ಟೇ ನನಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಆಮೇಲೆ ಬಂದುಬಿಟ್ಟು 2 ಕುಡಿದಿದ್ದಾದಮೇಲೆ ನಾನು ಮೊದಲನೇದು 1 ಕುಡಿದಿದ್ದಾದಮೇಲೆ ನನಗೆ ಸಿಗೋದೊಂದು 5-6 ದಿನ ಲೇಟ್ ಆಯಿತು. ಜೀನಿ ಸ್ಲಿಮ್ ಸಿಗಲಿಲ್ಲ. ಆಗ ನಾನು ಮನೆಯಲ್ಲೇ ಮಾಡಿರುವಂಥ ಪೌಡರ್ ಇತ್ತು. ಸೊ ಅದನ್ನೇ ನಾನು ಕುಡಿದೆ. ಆಗ ನನಗೆ ಯಾವುದೇ ರೀತಿಯಾದಂಥ ವೆಯ್ಟು ಗೇಯ್ನು ಏನೂ ಆಗಲಿಲ್ಲ ನನಗೆ. ಆ ಒಂದು ಕಾರಣದಿಂದ ನಾನು ನೋಡೋಣ, ಟ್ರೈ ಮಾಡೋಣ ಮನೆಯಲ್ಲೇ ಮಾಡಿಕೊಂಡು ಅಂತಂದು ಮತ್ತೆ ಎರಡನೇದು ಸಹ ತೊಗೊಂಡು ಬಂದು, ಎರಡನೇದು ಖಾಲಿ ಆದಮೇಲೆ ನಾನು ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ನಾನು ನಿಮಗೂ ವಿಡಿಯೋನ ಶೇರ್ ಮಾಡಿದ್ದೆ. ಜೀನಿ ಸ್ಲಿಮ್ ಕುಡಿಯೋದನ್ನು ಸ್ಟಾಪ್ ಮಾಡಿದ್ದೀನಿ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದ್ರ ರಿಸಲ್ಟ್ ಹೇಳ್ತೀನಿ ಅಂತ. ಸೊ ಆಗಲಿಲ್ಲ. ನೋಡಿ, ನನಗೆ ನಿನ್ನೆನೂ ಒಂದು ಕಮೆಂಟ್ ಬಂದಿತ್ತು, ನೀವು ಎಷ್ಟು ಕಡಿಮೆ ಆಗಿದ್ದೀರಾ, ಒಂದು ರಿಪ್ಲೈಯನ್ನು ಮಾಡಿ ಅಂತಂದು ಹೇಳ್ಬಿಟ್ಟು. ದಯವಿಟ್ಟು ಇವತ್ತು ನಾನು ಅವರಿಗೆ ಹೇಳಿದ್ದೆ ನಾಳೆ ಖಂಡಿತ ಮಾಡ್ತೀನಿ ಅಂತ. ಹಾಗಾಗ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಒಂದು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಅರ್ಧ ಆಗಿದೆ. ನಿನ್ನೆ ಒಬ್ಬರು ಬ್ಲೌಸ್ ಸ್ಟಿಚಿಂಗಿಗೂ ಕೊಟ್ಟಿದ್ದಾರೆ. ನಾಳೆ ಕೊಡಬೇಕಂತ ಅರ್ಜೆಂಟಾಗಿ ಅವರಿಗೆ. ಹಾಗಾಗಿಬಿಟ್ಟು ಅದಿರಲಿ ಅಂತಂದು ಹೇಳ್ಬಿಟ್ಟೆ ನಾನು ವಿಡಿಯೋನ ಶೇರ್ ಮಾಡಿಬಿಟ್ಟೆ. ನಾನು ಅದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ನೋಡಿ, ಮಾಲ್ಟು ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗೇ ಇರುತ್ತೆ, ಎಲ್ಲ ಕಾಳು ಬೇಳೆಗಳಿಂದ ಮಾಡ್ಕೊಂಡಿರುವಂಥದ್ದು. ಸೊ ನೋಡಿ, ನಾನು ಫಸ್ಟು ಜೀನಿ ಸ್ಲಿಮ್ ಕುಡಿಯೋದಕ್ಕಿಂತ ಮುಂಚೆ ಇಷ್ಟಿದ್ದೆ, 80, 400 ಗ್ರಾಮ್ ಇದ್ದೆ. ಆಮೇಲೆ ಒಂದನೇದು ಖಾಲಿ ಆದಮೇಲೆ 76, 80 ಆಯಿತು. ಆನಂತರ ಬಂದುಬಿಟ್ಟು ಎರಡನೇದು ಖಾಲಿ ಆದಮೇಲೆ ನನಗೆ 75, 65 ಇದ್ದೆ. ಸೊ ಎರಡನೇದು ಖಾಲಿ ಆದಮೇಲೆ ಆನಂತರ ನಾನು ಮನೆ ಪೌಡರನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಆವಾಗ ಒಂದು ಸ್ವಲ್ಪ ವಾರಕ್ಕೆ ಒಂದು 10-12 ದಿನಕ್ಕೆ ಒಂದೊಂದು ಸರಿ ತೆಗೆದಿರುವಂಥ ಕ್ಲಿಪ್ಗಳಿವು. ವಿಡಿಯೋ ಶೇರ್ ಮಾಡೋಣ ಅಂತಂದು ತೆಗಿತಾ ಇದ್ದೆ, ಆದರೆ ಹಾಗೇ ಇರಲಿಲ್ಲ ನನಗೆ. ಸೊ ಈಗ ನೋಡಿ, ಈಗ ಪ್ರೆಸೆಂಟ್ ಬಂದುಬಿಟ್ಟು 73 ಇದ್ದೀನಿ ನಾನು. ಆಲ್ಮೋಸ್ಟ್ ನಾನು ಒಂದು 2 kg, ಒಂದು 400, 450 ಗ್ರಾಮು ಕಡಿಮೆ ಆಗಿರ್ಬೋದು. 2.5 kg ಕಡಿಮೆ ಆಗಿದೆ ನನಗೆ. ಮನೆ ಪೌಡರನ್ನೇ ಯೂಸ್ ಮಾಡ್ತಾ ಇರೋದರಿಂದ ನಾನು ಸುಮಾರು ಒಂದು 2 ತಿಂಗಳ ಮೇಲೆ, ಒಂದು 10-12 ದಿನ ಮೇಲೇ ಆಯಿತು ಅನಿಸುತ್ತೆ. ಈ ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪೌಡರನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ನನ್ನ ಒಂದು ವೆಯ್ಟ್ ಲಾಸ್ಗೆ. ಸೊ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳ್ಬೋದು. ಟೋಟಲಾಗಿ ನಂದು 80 kg 400 ಗ್ರಾಮು ಇದ್ದಂಥ ನಾನು ಈಗ 73 ಇದ್ದೀನಿ. ಅಂದರೆ ಟೋಟಲಾಗಿ ಒಂದು 7 kg 400 ಗ್ರಾಮ್ ಕಡಿಮೆ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಇನ್ನೊಂದು 3 kg ಕಡಿಮೆ ಆದರೆ ಸಾಕು ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸಾಕು ಇನ್ನೊಂದು 3 kg ಕಡಿಮೆ ಆದರೆ ಅಂತಂದು ಹೇಳ್ಬಿಟ್ಟು. ನಾನು ಫಸ್ಟೆಲ್ಲ ತುಂಬಾ ಸಣ್ಣ ಇದ್ದೆ. ಆಮೇಲೆ ಈಗ ಒಂದು 2 ವರ್ಷದಿಂದನೇ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ನನ್ನ ಒಂದು ವೆಯ್ಟ್ ಗೇನು. ಅದಕ್ಕೆ ಕೆಲವೊಂದು ಕಾರಣಗಳಿರ್ಬೋದು. ಒಂದು ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಮೆಡಿಷನ್ನು ಸಹ ತೊಗೊಳೋದಕ್ಕೆ ಶುರು ಮಾಡಿದ್ದೆ. ಆಮೇಲೆ ಏನಾದರೂ ಈ ಹಾರ್ಮೋನ್ ಇಂಬ್ಯಾಲೆನ್ಸು ಅದು ಇದು, ಆಮೇಲೆ ಡಸ್ಟ್ ಅಲರ್ಜಿ ಎಲ್ಲನೂ ಸಹ ಆಗಿಬಿಟ್ಟು ನನಗೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗೋದಕ್ಕೆ ಶುರುವಾಯಿತು. ಅದಕ್ಕೂ ಸಹ ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ. ಆವಾಗಲೂ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ಅದಕ್ಕೆಲ್ಲ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗೋದಕ್ಕೆ. ಸ್ಕಿನ್ ಡಾಕ್ಟ್ರು ಅದು ಇದು ಎಲ್ಲ ತೊಗೊಂಡು ಒಂದು ಸ್ವಲ್ಪ ನನಗೆ ವೆಯ್ಟ್ ಗೇನ್ ಆಗೋದಕ್ಕೆ ಶುರುವಾಗಿತ್ತು. ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಡಾಕ್ಟ್ರನ್ನ ಕೇಳಿದರೆ ಆಮೇಲೆ ಇನ್ನೊಂದು ಏನಂದರೆ, ನನಗೆ ಕಾಲು ಸಹ ಊದ್ಕೊಳ್ಳೋದಕ್ಕೆ ಶುರುವಾಯಿತು. ಜರ್ನಿ ಮಾಡಿದರೆ ಕಾಲುಗಳು, ಪಾದಗಳು ಊದ್ಕೊಳ್ಳೋವು. ಆಮೇಲೆ ನಾನು ಬಟ್ಟೆ ಸ್ಟಿಚ್ ಮಾಡುವಾಗ, ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದ ಮಿಷನ್ ಮೇಲೆ ಕೂತು ಬಟ್ಟೆ ಸ್ಟಿಚ್ ಮಾಡಿದ್ರು ಕಾಲು ಊದ್ಕೊಳ್ಳೋವು. ಸೊ ಇದು
ಇದನ್ನು ಡಾಕ್ಟ್ರ್ ಹತ್ರ ಕೇಳಿದಾಗ ಅವ್ರು ಏನಂದರು ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ಕಾಲು ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಅದು ಕಾಲಿನ ಮೇಲೆಲ್ಲ ವೆಯ್ಟು ಬೀಳೋದ್ರಿಂದ ನೀವು ಕಾಲು ಊದ್ಕೊಳ್ತವೆ, ಅವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ವಾಕ್ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಈ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಏನು ಮಾಡೋದಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಯೋಗ ಧ್ಯಾನ ಮಾಡೋದಕ್ಕೆ ಯಾರನ್ನಾದ್ರೂ ಒಬ್ರು ಗೊತ್ತಿರೋರ ಹತ್ರ ನೀವು ಟ್ರೈನಿಂಗ್ ತೊಗೊಂಡು ಮಾಡಿ, ನೀವೇ ಮಾಡಬೇಡಿ ಅನ್ನೋರು. ನಿಮಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ ಸರ್ ಅಂದರೆ, ನಮಗೆ ಗೊತ್ತಿಲ್ಲ ಅಂತ ಹೇಳೋರು. ಆಮೇಲೆ ತಿನ್ನೋದನ್ನು ಕಡಿಮೆ ಮಾಡಿ ಅಂತ ಹೇಳಿದರು. ಸರ್ ನಾನು ತಿನ್ನೋದೇ ಕಡಿಮೆ ಅಂತ ಅವ್ರ ಹತ್ರ ಹೇಳಿದರೆ, ಅವ್ರು ಏನು ಹೇಳೋರು ಅಂದರೆ, ತಿನ್ನೋದಕ್ಕೋಸ್ಕರ ಬದುಕಬಾರ್ದು, ಬದುಕೋದಕ್ಕೋಸ್ಕರ ತಿನ್ನಬೇಕು, ಸ್ವಲ್ಪ ತಿನ್ನಬೇಕು, ತಿನ್ನೋದ್ರಲ್ಲೇ ಕಡಿಮೆ ಮಾಡಬೇಕು, ಎಣ್ಣೆದು ಕರಿದಿದ್ದು ಆ ಥರದ್ದೆಲ್ಲ ತಿನ್ನಬಾರ್ದು, ಬೇಕ್ರಿ ಐಟಮ್ಸ್ ಅದೆಲ್ಲ ಕಡಿಮೆ ಮಾಡ್ಕೊಂಡು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಆಗೋಲ್ಲ ಅಂತ ಹೇಳಿದರು. ಸೊ ಹಾಗಾಗ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗದಾಗ ನನಗೆ ಸಿಕ್ಕಿದ್ದು ಜೀನಿ ಸ್ಲಿಮ್ಮು. ನಾನು ತುಂಬಾ ಎಲ್ಲನೂ ಸಹ ನೋಡಿಬಿಟ್ಟು ಮನೆಯಲ್ಲೆಲ್ಲ ಟ್ರೈ ಮಾಡಿ ಯಾವುದು ಸರಿ ಆಗಲಿಲ್ಲ ಅಂದಾಗ, ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಜೀನಿ ಸ್ಲಿಮ್ಮನ್ನು ಕುಡಿಯೋದಕ್ಕೆ ಶುರು ಮಾಡಿದೆ. ಒಳ್ಳೆ ರಿಸಲ್ಟು ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ನನಗೆ. ಒಂದು 25-26 ದಿನ ಕುಡಿಯೋದ್ರೊಳಗೆ, ಒಂದು ಡಬ್ಬಿ ಕುಡಿಯೋದ್ರೊಳಗೆ ನಾನು 3-3.5 kg ಸಣ್ಣ ಆಗಿದ್ದೆ ನಾನು. ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಎರಡನೇದು ಒಂದು ತೊಗೊಂಡು ಖಾಲಿ ಮಾಡಿ, ಸೊ ನಾನು ಮನೆಯಲ್ಲೇ ಸಾಕು ಅಂತಂದು ಹೇಳ್ಬಿಟ್ಟು ಮನೆಯಲ್ಲೇ ಕುಡಿತಾ ಇದ್ದೀನಿ. ಸೊ ಅದು ಈಗಂತೂ ತುಂಬಾ ಸಣ್ಣ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ, ನಿಮಗೊಂದು ಕ್ಲಾರಿಟಿ ಸಿಕ್ಕಂಗೆ ಆಯಿತು ಅಂತಂದು ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡೋಣ, ತುಂಬ ದಿನ ಆಯಿತು ಅಂತಂದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇಷ್ಟು ಒಂದು ನನ್ನ ಒಂದು ಮನೇಲಿ ಮಾಡಿರುವಂಥ ಪೌಡರು ರಿಸಲ್ಟ್ ಸಿಕ್ಕಿದೆ. ನಾನು ಜೀನಿ ಸ್ಲಿಮ್ಮನ್ನು ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಬನ್ನಿ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿತೀನಿ ನಾನು. ಒಂದೊಂದು ದಿವಸ ಹಾಕ್ಕೊಳ್ತೀನಿ, ಒಂದೊಂದು ದಿವಸ ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ಸೊ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.